ಹೌದು ಮೇಡಮ್. ತುಂಬ ಇನ್ನು ಇದು ಜನ ಅಲ್ಲ, ಇನ್ನೂ ಬರಬೇಕು, ಇನ್ನೂ ಬಂದು ಜನಗಳು ನೋಡಿ ಮೂವಿ ನೋಡಿಬಿಟ್ಟು ಆಮೇಲೆ ಅಪ್ಡೇಟ್ ಕೊಡಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಹೌದು ಮೇಡಮ್, ಫೋಟೋ ಅಂತಲ್ಲ, ಅನ್ನದಾನ ಮಾಡ್ತಾಯಿದ್ದೀರಿ, ಕೇಕ್ ಕಟ್ಟಿಂಗ್ ಆಗಿದೆ. ಫ್ಯಾನ್ ಶೋ ಫುಲ್ಲು 2,500 ಟಿಕೆಟು ಶೋಲ್ಡ್ ಔಟು ಫ್ಯಾನ್ ಶೋಗೆ. ಎಲ್ಲ ಮೂವಿ ನೋಡ್ಕೊಂಬಂದಿರಿ. ಮೂವಿ ಭರ್ಜರಿಯಾಗಿದೆ, ಬೇರೆ ಲೆವೆಲಲ್ಲಿದೆ ಮೂವಿ. ನಾವು ಅಂದ್ಕೊಳ್ಳೋ ರೀತಿ ಬೇರೆ. ನಾವು ಅಂದ್ಕೊಂಡಿಲ್ಲ ಬಾಸ್ ಈ ಥರ ಡಬಲ್ ಕ್ಯಾರೆಕ್ಟರ್ ಬರುತ್ತೆ ಅಂತ. ಬಾಸ್ 10 ಕ್ಯಾರೆಕ್ಟ್ರು ಮಾಡಿದ್ರು ಬಾಸ್ ಇರೋದು ಒಂದೇ ಲೆವೆಲಲ್ಲೇ ಇದ್ದಾರೆ, ಒಂದೇ ಥರನೇ ಇರ್ತಾರೆ. ನಾವು ಬಂದು HL, ನಮ್ಮ ಹುಡುಗರೆಲ್ಲ ಫುಲ್ ನಮ್ಮದೇ, ನಮ್ಮ ಬ್ರದರು. ಮೇಡಮ್, ಕನ್ನಡ ಸಿನಿಮಾನ ಒಂದು ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ ನಮ್ಮ ಬಾಸು. 4 ವರ್ಷ ಕಾದಿದ್ದೀವಿ, 4 ವರ್ಷ ಅಲ್ಲ 40 ವರ್ಷ ಕಾದರೂ ನಾವು ಯಾವತ್ತಿಗೂ ಬಾಸ್ ಫ್ಯಾನು. ಈ ಸಿನಿಮಾ ಒಂದು ಹಾಲಿವುಡ್ ರೇಂಜಲ್ಲಿ ಬಂದಿದೆ. ಕನ್ನಡ ಸಿನಿಮಾ ಈ ರೇಂಜಿಗೆ ಯಾರೂ ಮಾಡಿಲ್ಲ. ನಮ್ಮ ಕನ್ನಡ ಸಿನಿಮಾನೇ ಬೇರೆ ಲೆವೆಲ್ ತೊಗೊಂಡೋಗಿದ್ದಾರೆ ನಮ್ಮ ಬಾಸು. ಅದಕ್ಕೆ ತುಂಬ ಖುಷಿ ಇದೆ. ಇವತ್ತೊಂದು ದೀಪಾವಳಿ ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿದೆ, ಸೂಪರ್ ಇದೆ ಮೂವಿ. ಎಲ್ಲರೂ ಥಿಯೇಟ್ರ್ ಬಂದು ನೋಡ್ಬೇಕಂತೇಳಿ ಇಷ್ಟಪಡ್ತೀವಿ. ಮೇಡಮ್ 500-600 ಜನಕ್ಕೆ ಮಾಡಿದ್ದೀವಿ. 500-600 ಜನ ತಿನ್ಬೋದು ನಾವು ಮಾಡಿರೋ ಅಡುಗೆ. ಖುಷಿ ಆಗ್ತಿದೆ. ಇನ್ನು ಮೂವಿ ನೋಡಿಲ್ಲ, ಅದೊಂದು ಬೇಜಾರಾಗ್ತಾ ಇದೆ. ಈ ಸೆಲೆಬ್ರೇಷನ್ಗೋಸ್ಕರ ಬಂದೆ ಅಷ್ಟೇ. ಈಗ ಹೋಗಿ ಮೂವಿ ನೋಡ್ಬೇಕು. 4 ಗಂಟೆ ಶೋ ಬುಕ್ ಮಾಡಿದ್ದೀನಿ, ಹೋಗಿ ನೋಡ್ಬೇಕು. ಅದು ಹೇಳೋಕೆ ಮಾತೇ ಬರ್ತಾಯಿಲ್ಲ. ನಾವು ಒಂಥರ ಫುಲ್ಲು ಒಂಥರ ಅಂದರೆ 4 ವರ್ಷ ಏನು ವೆಯ್ಟ್ ಮಾಡಿದ್ವಿ, ಈಗ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಈ ಮೂವಿ ಬಂದಿರೋದು ನೋಡಿ, ಕ್ರೇಜ್ ನೋಡಿ, ಅದು ಬೇರೆ ಲೆವೆಲಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ನೋಡ್ಬೇಕು. ಬಾಸ್ ಏನೇ ಮಾಡಿದ್ರು ಚಂದ. ಬಾಸ್ ಕೆಟ್ಟದ್ದು ಯಾವಾಗೂ ಮಾಡೋಕ್ಕೋಗಲ್ಲ. ಅಭಿಮಾನಿಸಿದಲ್ಲ ಮನಸ್ಸಿಂದ ಯಾವಾಗೂ ಒಳ್ಳೇದೇ ಮಾಡ್ತಾರೆ, ಒಳ್ಳೆ ಸಿನಿಮಾನೆಗಳೇ ಮಾಡ್ತಾರೆ. 4 ವರ್ಷ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸ್ಟಾರು. ಬಾಕ್ಸ್ ಆಫೀಸ್ ಹೊಡೆದಿದೆ, ದೊಡ್ಡ ರೇಂಜ್ಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಬಟ್ ಈ ಮೂವಿಗೆ ಕಲೆಕ್ಷನು 2,000 ಕೋಟಿ ಆಗಬೇಕು ಅಂತ ಭಾವಿಸ್ತಾ ಇದ್ದೀನಿ ನಾನು.